ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಆ್ಯಂಡ್ ಇದು ಹೇರ್ ಕಟ್ ವ್ಲಾಗ್ ಆಯಿತಾ. ನನಗೆ ಗೊತ್ತು ನೀವು ಆಲ್ರೆಡಿ ನೋಡಿದ್ದೀರಾ. ಇನ್ನೂ ಯಾರೆಲ್ಲ ನೋಡಿಲ್ಲ ಕೆಳಗಡೆ ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದನ್ನು ನಾನು ಶೂಟ್ ಮಾಡಿಟ್ಟು ಮರ್ತುಬಿಟ್ಟಿದ್ದೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಯಾವ ಹೇರ್ ಕಟ್ ಮಾಡಿಸಿದ್ರೆ ಅಂತ. ಪ್ರಾಮಿಸ್ ನಾನು ಯಾವ ಹೇರ್ ಕಟ್ ಮಾಡಿಸ್ದೆ ಅಂತ ನನಗೂ ಗೊತ್ತಿಲ್ಲ. ನಾನು ಫೋಟೋ ರೆಫರೆನ್ಸ್ನ ತೋರಿಸಿದ್ದು ಅಷ್ಟೇ ಅವರಿಗೆ. ಬೇಕಿದ್ರೆ ಆ ಫೋಟೋನ ಅಟ್ಯಾಚ್ ಮಾಡ್ತೀನಿ, ನೀವು ರೆಫರೆನ್ಸ್ಗೆ ನಿಮಗೆ ಅರ್ಥ ಆಗ್ಬೋದು. ಮೇ ಬಿ ಅದು ಲೇಯರ್ ಕಟ್ ಇಲ್ಲ ಅಂದರೆ ಸ್ಟೆಪ್ ಕಟ್. ನಾವು ಅವಾಗೆಲ್ಲ ಸ್ಟೆಪ್ ಕಟ್ ಅಂತ ಹೇಳ್ತಿದ್ವಿ, ನಮಗೆ ಲೇಯರ್ ಕಟ್ ನಾಲೆಜ್ ಇಲ್ದಿರಬೇಕಾದ್ರೆ. ಸೊ ನಾನು ಅದನ್ನು ಲೇಯರ್ ಕಟ್ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಜಸ್ಟ್ ಫೋಟೋ ತೋರಿಸಿದ್ದು. ಆ್ಯಂಡ್ ಅರ್ಪಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಕೇಳ್ತಿದ್ದೆ ಎಲ್ಲಿವರೆಗೂ ಮಾಡಿಸೋದು. ಅವಳು ಹೇಳಿದ್ಲು ಫ್ರಂಟಲ್ಲಿ ನಿನ್ನ ಬ್ಯಾಂಗ್ಸು ಫೇಸ್ ತನಕ ಮಾಡಿಸು, ಅಂದರೆ ಜಾ ಲೈನ್ ತನಕ ಮಾಡಿಸು ಅಂತ ಹೇಳ್ತಾ ಇದ್ಲು. ಸೊ ಒನ್ ಲಾಸ್ಟ್ ಟೈಮ್ ನನ್ನ ಕೂದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಯಾರೆಲ್ಲ ನನ್ನ ವ್ಲಾಗ್ನ ನೋಡಿಲ್ಲ ಕೆಳಗಡೆ ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಜ ಹೇಳಬೇಕು ಅಂದರೆ ನನಗೆ ಕಟ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಇತ್ತು. ಆಮೇಲೆ ನನಗೆ ಏನೂ ಅನಿಸಿಲ್ಲ, ಯಾಕಂದರೆ ನಾನು ಜಾಸ್ತಿ ಕಟ್ ಮಾಡಿಸಿಲ್ಲ. ನನಗೆ ಲೆಂತು ಅದೇ ಇರಬೇಕಿತ್ತು. ಜಸ್ಟ್ ಸ್ಪ್ಲಿಟೆನ್ಸ್ನ ರಿಮೂವ್ ಮಾಡಿಸಿದ್ದೀನಿ, ಫ್ರಂಟಲ್ಲಿ ಬ್ಯಾಂಗ್ಸ್ನ ಕಟ್ ಮಾಡಿಸಿದ್ದೀನಿ. ಬಟ್ ಅಷ್ಟು ನಾನು ಹೇಳಿದ್ದಕ್ಕೇ ಎಷ್ಟು ಕೂದಲು ಕೆಳಗಡೆ ಬಿದ್ದಿತ್ತು ಗೊತ್ತಾ. ಬಿಕಾಸ್ ಮೇ ಬಿ ಆ ಒಂದು ಲೇಯರ್ಸ್ ಫಾರ್ಮ್ ಆಗೋದಕ್ಕೆ ಅವರು ಕಟ್ ಮಾಡ್ತಾರೆ ಗೊತ್ತಾ, ಲೇಯರ್. ಸೊ ಅದು ವೇಸ್ಟ್ ಆಗಿ ಹೋಗಿರುತ್ತೆ. ಐ ನೋ ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್, ಬಟ್ ನೋ ವರೀಸ್, ನಾನು ರೀಗ್ರೋ ಮಾಡ್ತೀನಿ. ಸೊ ಇದಾಗಿತ್ತು ಹೇರ್ ಕಟ್ನ ಸಿಚುವೇಶನ್. ಇದೇ ಹೇರ್ ಕಟ್ಟಲ್ಲಿ ನಾನು ನೆಕ್ಸ್ಟ್ ಡೇ ಬರ್ಡೇ ಫೋಟೋ ಶೂಟ್ ಮಾಡಿಸಿದ್ದು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.